ಕಾವೇರಿ ಹೋರಾಟವನ್ನು ಪ್ರಾರಂಭ ಮಾಡಿದವರೇ ನಾರಾಯಣಗೌಡರು. ಯಾವ ಕಾವೇರಿ ನೀರು ನಿಯಂತ್ರಣ ಸಮಿತಿ 3500 ಕ್ಯೂಸಸ್ ನೀರನ್ನ ತಮಿಳ್ನಾಡಿಗೆ ಕೊಡಬೇಕು ಪ್ರತಿದಿನ 15 ದಿವಸ ಅಂತ ಆದೇಶ ಬಂದ ಮರುಕ್ಷಣಕ್ಕೆ ನಾರಾಯಣಗೌಡರೇ ಬೀದಿಗೆ ಇಳಿದಿದ್ದು. ಫ್ರೀಡಂ ಪಾರ್ಕ್ನಲ್ಲಿ ಭಾರಿ ದೊಡ್ಡ ಚಳವಳಿಯನ್ನು ಪ್ರಾರಂಭ ಮಾಡಿದವರೇ ನಾರಾಯಣಗೌಡರು, ಕರ್ನಾಟಕ ರಕ್ಷಣಾ ವೇದಿಕೆ. ಯಾವುದೇ ಚಳವಳಿ ಮಾಡಲಿಕ್ಕೆ ನಾನಾ ಥರದ ಮಾರ್ಗಗಳಿದ್ದಾವೆ. ಬಂದ್ ಅನ್ನೋದು ಚಳವಳಿಯ ಪ್ರಥಮ ಮಾರ್ಗ ಅಲ್ಲ, ಅದು ಕೊನೆಯ ಮಾರ್ಗ. ಅದು ಕೊನೆಯ ಬ್ರಹ್ಮಾಸ್ತ್ರ ಇದ್ದಾಗೆ. ಚಳವಳಿಯಲ್ಲಿ ಒಂದು ಬಂದ್ ಕರೆ ಕೊಟ್ಟರೆ ಒಂದು ದಿನಕ್ಕೆ ಸಾವಿರಾರು ಕೋಟಿ ನಷ್ಟ ಕರ್ನಾಟಕ ಸರ್ಕಾರಕ್ಕೆ ಆಗತ್ತೆ. ಒಂದು ಕಡೆ ಕಾವೇರಿಯಿಂದಲೂ ಅನ್ಯಾಯ, ಒಂದು ಕಡೆ ನಮ್ಮ ರಾಜ್ಯವನ್ನು ನಾವೇ ಬಂದ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆ ದಿನದ ಸಾವಿರಾರು ಕೋಟಿ ನಷ್ಟವನ್ನು ತುಂಬೋರು ಯಾರು? ಬಂದು ಅನ್ನೋದು ಹೋರಾಟದ ಒಂದು ಶೋಕಿ ಆಗಬಾರ್ದು, ಅದು ಕೊನೆಯ ಅಸ್ತ್ರವಾಗಿ ಉಳಿಬೇಕು ಚಳವಳಿಗಳಲ್ಲಿ, ಹೋರಾಟಗಾರರಲ್ಲಿ. ಅದಕ್ಕೋಸ್ಕರ ನಾನು ಯಾವತ್ತಿಗೂ ಬಂದಿಗೆ ಬೆಂಬಲ ಕೊಟ್ಟಿದ್ದಲ್ಲ. ಅಕಸ್ಮಾತ್ ಏನಾದರೂ ಈ ಸಂಘರ್ಷ, ಕಾವೇರಿಯ ಸಂಘರ್ಷ ಒಂದಷ್ಟು ಕೇಂದ್ರಕ್ಕೆ ಮುಟ್ಟಬೇಕು ಅನ್ನೋದಾದರೆ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಭಾರಿ ದೊಡ್ಡ ಚಳವಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅನೇಕ ಸಂದರ್ಭದಲ್ಲಿ ಸಾಕ್ಷಿಯಾಗಿದೆ. ನಾವು ಮೊನ್ನೆನೂ ತೀರ್ಮಾನ ಮಾಡಿದ್ದು, ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಜಂತರ್ ಮಂತರ್ ಮುಂದೆ ಒಂದು ಬೃಹತ್ ಪ್ರತಿಭಟನಾ ಪ್ರದರ್ಶನ ನಡೀಬೇಕು ಅಂತ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಇರೋದು ದೆಹಲಿಯಲ್ಲಿ, ಕಾವೇರಿ ನಿವಾರಣಾ ಪ್ರಾಧಿಕಾರ ಇರೋದು ದೆಹಲಿಯಲ್ಲಿ. ಅದನ್ನು ಹೊರತುಪಡಿಸಿ ನಾವು ನಮ್ಮ ಬೆಂಗಳೂರನ್ನ, ಕರ್ನಾಟಕವನ್ನು ಬಂದ್ ಮಾಡ್ಕೊಂಡು ಕೂತ್ಕೊಂಡ್ರೆ ಏನೂ ಲಾಭ ಆಗೋದಿಲ್ಲ, ಸಾವಿರಾರು ಕೋಟಿ ನಷ್ಟ ಆಗುತ್ತೆ ಅಷ್ಟೇ. ಅದಕ್ಕಾಗಿ ನಾರಾಯಣಗೌಡರು ಆ ಬಂದಿನಿಂದ ದೂರ ಉಳಿದ್ರ ಹೊರತು ಕಾವೇರಿ ಚಳುವಳಿಯಿಂದ ಅಲ್ಲ. ಒಂದು ನಿಮಿಷ, ಕಾವೇರಿಯ ಚಳುವಳಿ ಕಾವೇರಿಯ ಪ್ರದೇಶದ ಜಿಲ್ಲೆಗಳಲ್ಲಿ ಮಾತ್ರ ಇಲ್ಲಿವರೆಗೂ ನಡೀತಾ ಇತ್ತು. ನಾರಾಯಣಗೌಡರು ಚಳುವಳಿ ಯಾಕೆ ಈಗ ಕಾವೇರಿ ವಿಚಾರವನ್ನು ಹಳೆ ಮೈಸೂರು ಭಾಗದ 6-7 ಜಿಲ್ಲೆಗಳಲ್ಲಿ ನಡೀತಿದ್ದಂಥ ಚಳುವಳಿಯನ್ನು ಕಟ್ಟಕಡೆಯ ಬೀದರ್ಗೆ, ಕಟ್ಟಕಡೆಯ ಬೆಳಗಾವಿಗೆ, ಕಟ್ಟಕಡೆಯ ಚಾಮರಾಜನಗರಕ್ಕೆ ನಾರಾಯಣಗೌಡರು ಆ ಚಳುವಳಿ ತಗೊಂಡು ಹೋಗಿತ್ತು. ಅದಕ್ಕೊಂದು ವೇಗ ಸಿಕ್ತು, ಅದಕ್ಕೊಂದು ಬಲಿಷ್ಠವಾದ ಪ್ರತಿಭಟನೆಯ ಶಕ್ತಿ ಮಾಡಿಕೊಟ್ಟಿದ್ದು ನಾರಾಯಣಗೌಡರು. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಏನಾದರೂ ಒಂದು ಚಳುವಳಿಗೆ ಬೀದಿಗಿಳಿಯುತ್ತೆ ಅಂದರೆ ನಾವು ಆ ಚಳುವಳಿಯನ್ನು ಕೊನೆಯ ಹಂತಕ್ಕೆ ತಲುಪಿಸ್ಬೇಕು ಅನ್ನೋದಾದರೆ ನಾವು ಒಂದಷ್ಟು ಆಲೋಚನೆಗಳು, ಯೋಜನೆಗಳನ್ನು ರೂಪಿಸ್ಕೊಂಡೇ ನಾವು ಆ ಚಳುವಳಿಗೆ ಇಳಿತೀವಿ. ಯಾವುದೋ ಪ್ರಚಾರಕ್ಕಾಗಲಿ ಇಲ್ಲ ಇನ್ಯಾವುದೋ ಹೋರಾಟ ಅನ್ನೋದು ಶೋಕಿ ಅಂತಲೋ ಅಂದ್ಕೊಂಡೋರಲ್ಲ. ಅದಕ್ಕೋಸ್ಕರ ಯಾವುದೇ ಒಂದು ಚಳುವಳಿಯನ್ನು ದಡ ಸೇರಿಸ್ಬೇಕಲ್ಲ, ಸುಮ್ಮನೆ ಆ ಚಳುವಳಿಯನ್ನು ಇವತ್ತು ಕೈಗೆತ್ಕೊಂಡು ನಾಳೆ ಬಿಡೋದು ಆಗಬಾರ್ದಲ್ಲ. ಅದಕ್ಕೋಸ್ಕರ ಏನೇ ಮಾಡುವಾಗ ನಾರಾಯಣಗೌಡರು ಆ ಥರದ ದೂರದೃಷ್ಟಿಯನ್ನು ಇಟ್ಕೊಂಡು ಒಂದಷ್ಟು ಯೋಜನೆಗಳನ್ನು ರೂಪಿಸ್ಕೊಂಡು ಕೆಲಸ ಮಾಡ್ತಾರೆ. ಅಂದರೆ ಹೋರಾಟಗಾರರು ಬರೀ ಹೋರಾಟ ಮಾಡ್ಕೊಂಡೇ ಇರಬೇಕಾ, ಕಾರ್ಯಕರ್ತರು ಹೋರಾಟ ಇರಬೇಕಾ? ಕನ್ನಡ ಪರ ಸಂಘಟನೆ ಆಗಿರ್ತಕ್ಕಂಥ ನಾರಾಯಣಗೌಡರ ಬಣ ರಾಜಕೀಯ ಇಚ್ಛಾಶಕ್ತಿಯ ಮುಂದಿನ ಪ್ರಾಂತಿಕ ಶಕ್ತಿಯಾಗಿ ರೂಪುಗೊಳ್ಳುತ್ತಾ? ನಾರಾಯಣಗೌಡರು ಕಾರ್ಯಕರ್ತರು ರಾಜಕೀಯ ಶಕ್ತಿ ಆಗೋದಕ್ಕೆ ಈ ನೆಲದ ಕನ್ನಡಿಗರು ಅವರಿಗೆ ರಾಜಕೀಯ ಶಕ್ತಿಯನ್ನು ತುಂಬುವ, ಆರೈಸುವ, ಆಶೀರ್ವದಿಸುವಂಥ ದಿನ ಬರಬೇಕು ಅಂತ ಅನ್ಕೋತಾ ಇದ್ದೀನಿ. ಯಾಕೆಂದರೆ ಪಕ್ಕದ ತಮಿಳುನಾಡು ವಿಜಯ್ ಅವರು ಈಗ ಮುಖ್ಯಮಂತ್ರಿ. ನಾನು ವಿಜಯ್ ಅವರಿಗೊಂದು ಪತ್ರ ಬರೆದಿದ್ದೆ, ಕಾವೇರಿಯ ಸಂಘರ್ಷ ನಮ್ಮ ಕಾಲಕ್ಕೆ ಅಂತ್ಯ ಆಗಲಿ,
ಆ ಸಂಘರ್ಷವನ್ನು ನಮ್ಮ ಹಿಂದೆ ಬರುವ ಪೀಳಿಗೆಗೆ ತಗೊಂಡು ಹೋಗಬೇಡಿ. ಹಾಗಾಗಿ ನಿಮ್ಮ ಎಲ್ಲ ಪ್ರತಿಷ್ಠೆಗಳನ್ನು ಬಿಟ್ಟು ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳು ಕುಂತು ಮಾತಾಡಿ ಮಾತುಕತೆಯ ಮುಖಾಂತರ ಆ ಸಂಘರ್ಷಕ್ಕೆ ಅಂತ್ಯಗೊಳಿಸಿ ಅಂತ ಒಂದು ಪತ್ರವನ್ನು ಬರೆದಿದ್ದೆ. ಅವರು ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಪತ್ರ ಬರೆದ್ರು. ಮಾತುಕತೆ ಆಯಿತು, ಕುಂತು ಮಾತಾಡುವಂಥ ಒಂದು ದಿನಾಂಕವೂ ನಿಗದಿಯಾಗಿತ್ತು. ಅಷ್ಟೊತ್ತಿಗೆ ಕರ್ನಾಟಕ ಬೆಂಗಳೂರಲ್ಲಿ ಕಾವೇರಿ ಸಂಘರ್ಷ ಹೆಚ್ಚಾದ ಕಾರಣ ಆ ಮಾತುಕತೆ ಮುಂದೋಗಿದೆ. ನಾನು ಯಾತಕ್ಕೆ ಹೇಳ್ತೀನಿ ಅಂದರೆ, ತಮಿಳುನಾಡಿನ ಜನರ ಮನಸ್ಥಿತಿ ಬೇರೆ ರಾಜಕಾರಣವಾಗಿ, ಆ ಜನರ ವಿಚಾರಗಳು ಬೇರೆ, ಆದರೆ ಕರ್ನಾಟಕದ ಮತದಾರರ ವಿಚಾರ ಬೇರೆ. ನಾವು ರಾಷ್ಟ್ರೀಯ ಪಕ್ಷಗಳ ಗುಲಾಮಗಿರಿಯಲ್ಲಿ ಇಷ್ಟು ವರ್ಷ ಬದುಕ್ಬಿಟ್ಟಿದ್ದೀವಿ, ಆದರೆ ತಮಿಳುನಾಡು ರಾಷ್ಟ್ರೀಯ ಪಕ್ಷಗಳ ಗುಲಾಮಗಿರಿಯಲ್ಲಿ ಬದುಕಿಲ್ಲ. ಅವರೆಲ್ಲ ಪ್ರಾದೇಶಿಕವಾದ ಚಿಂತನೆಯಲ್ಲಿ ಬದುಕ್ತವರು. ಆ ನೆಲದಲ್ಲಿ ಒಬ್ಬ ಪೆರಿಯಾರು ಭಾರಿ ದೊಡ್ಡ ಚಳುವಳಿಗೆ ಕಾರಣಕರ್ತರಾದವರು. ಅದಕ್ಕೋಸ್ಕರ ಕರ್ನಾಟಕದ ನೆಲದಲ್ಲಿ ನಮ್ಮ ಜನರಿಗೆ ಇನ್ನೂ ಭಾಷಾ ಪ್ರಾದೇಶಿಕವಾದಂಥ ಆಲೋಚನೆಗಳು, ಚಿಂತನೆಗಳು ಇಲ್ಲದ ಕಾರಣ ಕಾಂಗ್ರೆಸ್ಸು, BJP ಅಂತ ರಾಷ್ಟ್ರೀಯ ಪಕ್ಷಗಳ ಗುಲಾಮಗಿರಿಯಲ್ಲಿ ಇನ್ನೂ ಬದುಕಿರೋ ಕಾರಣ ಪ್ರಾದೇಶಿಕವಾದ ಆಲೋಚನೆ ಬರಬೇಕು ಅನ್ನೋದಾದರೆ ನಾವು ಇನ್ನೂ ಒಂದಷ್ಟು ಕೆಲಸ ಮಾಡಬೇಕಾಗುತ್ತೆ. ಅದಾದ ನಂತರ ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕವಾದ ರಾಜಕೀಯ ಶಕ್ತಿಯನ್ನು ಹುಟ್ಟುಹಾಕಬೇಕು ಅನ್ನೋದು ನಾರಾಯಣಗೌಡರ ದೂರದೃಷ್ಟಿ.